ಮಕ್ಕಳಿಗೆ ಯಾವಾಗಿಂದ ಬ್ರಷ್ ಮಾಡಬೇಕು, ಯಾವ ಟೂತ್ ಪೇಸ್ಟ್ನ ಮಕ್ಕಳಿಗೆ ಬಳಸಬೇಕು ಆ್ಯಂಡ್ ಎಷ್ಟು ಹಲ್ಲು ಬಂದ ಮೇಲೆ ಮಕ್ಕಳಿಗೆ ನಾವು ಬ್ರಷ್ನ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಆ್ಯಂಡ್ ಯಾವ ಟೂತ್ ಪೇಸ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ಅಲ್ಲ, ಮಕ್ಕಳಿಗೇನೆ ಟೂತ್ ಪೇಸ್ಟ್ ಬರುತ್ತೆ, ಅದನ್ನು ತೊಗೊಳ್ಬೇಕಾಗತ್ತೆ. 0 to 2 ಇಯರ್ಸ್ವರೆಗೂ ಒಂದು ಪೇಸ್ಟ್ ಆದರೆ 2 ಇಯರ್ಸ್ ಆದಮೇಲೆ ಇನ್ನೊಂದು ಪೇಸ್ಟು. ನಾವು ಯೂಸ್ ಮಾಡುವಂತಹ ಬ್ರ್ಯಾಂಡ್ಸ್ಗಳು ಮಕ್ಕಳಿಗೆ ಕೊಡಬಾರ್ದು, ಅದರಲ್ಲಿ ಮಕ್ಕಳಿಗೆ ಸೂಟ್ ಆಗದೇ ಇರುವಂತಹ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿರ್ತಾರೆ. ಸೊ ಇವತ್ತಿನ ವ್ಲಾಗಲ್ಲಿ ನಾನು ಯಾವ ಟೂತ್ ಪೇಸ್ಟ್ ಮಕ್ಕಳಿಗೆ ಬೆಸ್ಟ್ ಆಗುತ್ತೆ, 0 to 2 ಇಯರ್ಸ್ವರೆಗೂ ಯಾವ ಟೂತ್ ಪೇಸ್ಟ್ನ ಯೂಸ್ ಮಾಡಬೇಕು ಮಕ್ಕಳು, ಆ್ಯಂಡ್ ಯಾಕೆ ಏನಾಗಲ್ಲ ತಲೆಗೆ ಮಾಡಿ, ಯಾಕೆ ಏನಾಗುತ್ತೆ ತಲೆಗೆ ಮಾಡಿದ್ರೆ, ಮತ್ತೆ ಮಾಡಿ ತಲೆಗೆ ಮೈಗೆ ಮಾಡಬೇಕಾ? ಸರಿ, ಎಣ್ಣೆ ಹಚ್ತೀನಿ. ಫಸ್ಟ್ ಬ್ರಷ್ ಮಾಡಿಬಿಡಿ. ಬ್ರಷಿಂಗ್ ಫಸ್ಟು ಹೆಂಗೆ ಬ್ರಷ್ ಮಾಡ್ತೀರಾ? 2 ಇಯರ್ಸ್ ಆದಮೇಲೆ ಯಾವ ಟೂತ್ ಪೇಸ್ಟ್ ಯೂಸ್ ಮಾಡಬೇಕು ಅಂತ ಈ ವ್ಲಾಗಲ್ಲಿ ಕಂಪ್ಲೀಟ್ ಡೀಟೇಲ್ಸ್ನ ಶೇರ್ ಮಾಡಿದ್ದೀನಿ. ಆ್ಯಂಡ್ ಅದಿತಿಗೆ ಯಾವ ಟೂತ್ ಪೇಸ್ಟ್ನ ಬಳಸ್ತಾ ಇದ್ದೀನಿ ಅದನ್ನೆಲ್ಲನೂ ನಿಮ್ಮ ಜೊತೆ ನಾನು ಶೇರ್ ಮಾಡಿದ್ದೀನಿ. ಸೊ ಕಂಪ್ಲೀಟ್ ವಿಡಿಯೋನ ನೋಡಿ, ಆ್ಯಂಡ್ ನಿಮಗೆ ಏನೇ ಕ್ವೆಶ್ಚನ್ಸ್ ಇದ್ರೂ ನೀವು ಕ್ಲಾರಿಟಿ ತೊಗೊಳ್ಬೋದು ವಯಾ ಕಾಮೆಂಟ್ ಸೆಕ್ಷನಲ್ಲಿ. ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಹಲೋ ಎವ್ರಿಬಡಿ, ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ವ್ಲಾಗ್. ಬುಧವಾರ ಬೆಳಗ್ಗೆ ಎದ್ದ ತಕ್ಷಣವೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಎದ್ದ ತಕ್ಷಣ ಈಗ ಯಾವ ರೀತಿ ಅಭ್ಯಾಸ ಆಗಿಬಿಟ್ಟಿದೆ, ಅಡಿಕ್ಷನ್ ಅಂತಲೇ ಹೇಳ್ಬೋದು. ಏನು ಅಂತಂದರೆ ನೆಲ್ಲಿಕಾಯಿ ಜ್ಯೂಸ್ನ ಅಡಿಕ್ಷನ್ ಆಗಿಬಿಟ್ಟಿದ್ದೀವಿ ನಾನು, ಅದಿತಿ ಆ್ಯಂಡ್ ಕೃವಿ ತುಂಬ ತಿಂಗಳಿಂದಾನೇ ಕುಡಿತಾ ಇದ್ದಾರೆ. ನಾನು ಅದಿತಿ ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ದು, ನನ್ನ ಪ್ರೆಗ್ನೆನ್ಸಿ ಸ್ಟಾರ್ಟ್ ಆದಮೇಲೆ ಇದು ನಾನು ಶುರು ಮಾಡಿದ್ದು. ಯಾಕಂತಂದರೆ ಈ ಟೈಮಲ್ಲಿ ಆಮ್ಲ ನಂಗೆ ಫಸ್ಟೇ ಕಡಿಮೆ ಇದೆ ಬ್ಲಡ್ಡು, ಸೊ ಆಮ್ಲ ಈ ಟೈಮಲ್ಲಿ ಒಳ್ಳೆಯದು ಅಂತ ಅಂದ್ಬಿಟ್ಟು ನಾನು ಕುಡಿತಾ ಇದ್ದೀನಿ. ಸ್ವಲ್ಪ ಪ್ರಮಾಣದಲ್ಲೇ ಕುಡಿತೀನಿ, ತುಂಬ ಚೆನ್ನಾಗಿ ಡೈಜೆಷನ್ ಆಗುತ್ತೆ, ಹೊಟ್ಟೆಗೆ ಊಟ ಚೆನ್ನಾಗಿ ಸೇರುತ್ತೆ. ನಂಗೆ ಊಟದೇ ಪ್ರಾಬ್ಲಮ್, ಊಟ ಮಾಡಬೇಕು ಅಂತ ಹಸಿವೆ ಆಗೋಲ್ಲ. ಈಗ ಪ್ರೆಗ್ನೆನ್ಸಿ ಇರೋದ್ರಿಂದ ಅಯ್ಯೋ ಊಟ ಮಾಡಬೇಕಲ್ಲ, ಪಾಪುಗೆ ಮಾತ್ರೆ ತೊಗೊಳ್ಬೇಕಲ್ಲ ಅಂತ ಎಷ್ಟೋ ಸಲ ಊಟ ಮಾಡಿದ್ದೀನಿ, ಆ ರೀತಿ ಆಗುತ್ತೆ. ಅದಿತಿಗೂ ಈ ಜ್ಯೂಸ್ ತುಂಬ ಇಷ್ಟ ಆಗಿದೆ. ಸೊ ಬೆಳಗ್ಗೆ ಈಗ ಹಾಲನ್ನ ಸ್ಕಿಪ್ ಮಾಡಿ 11 ಗಂಟೆ ಹಾಗೆ ಮಿಡ್ ಸ್ನ್ಯಾಕ್ ಅಂತ ಕೊಡ್ತೀವಲ್ಲ, ಆ ಟೈಮಲ್ಲಿ ನಾನು ಹಾಲನ್ನ ಕೊಡ್ತಿದ್ದೀನಿ ಅದಿತಿಗೆ. ಎದ್ದಿದ ತಕ್ಷಣ ಅದಿತಿಗೆ ಸ್ವಲ್ಪ ಬಿಸಿನೀರನ್ನ ಕುಡಿಸ್ತೀನಿ. ಅದಾದಮೇಲೆ ಅದಿತಿ ವಾಶ್ರೂಮ್ ಅಂತಂದರೆ ಪಾಟಿ ಸೂಸು ಎಲ್ಲ ಮಾಡಿ, ಆ್ಯಂಡ್ ನೆಕ್ಸ್ಟ್ ಕೆಲಸನೇ ಅದಿತಿಗೆ ಈ ಒಂದು ನೆಲ್ಲಿಕಾಯಿ ಜ್ಯೂಸನ್ನ ಕೊಡೋದು. ಈ ನೆಲ್ಲಿಕಾಯಿ ಜ್ಯೂಸ್ ಮಕ್ಳಿಗೂ ತುಂಬ ಒಳ್ಳೆಯದು, ವಿಟಮಿನ್ ಸಿ ತುಂಬ ಚೆನ್ನಾಗಿ ಸೇರುತ್ತೆ, ಮಕ್ಕಳಿಗೆ ಐರನ್ ಅಬ್ಸಾರ್ಪ್ಷನ್ ಚೆನ್ನಾಗಾಗುತ್ತೆ, ಆ್ಯಂಡ್ ಮಕ್ಕಳ ಇಮ್ಯುನಿಟಿ ತುಂಬ ಚೆನ್ನಾಗಿ ಡೆವಲಪ್ ಆಗುತ್ತೆ. ಮಕ್ಕಳಿಗೆ ಈ ಟೈಮಲ್ಲಿ ಅಂತಂದರೆ 2 ವರ್ಷ ಆದಮೇಲೆ ಮಕ್ಕಳು ತುಂಬ ಹುಷಾರು ತಪ್ಪೋದು, ಜ್ವರ, ಕೋಲ್ಡ್ ಅದೆಲ್ಲ ಆಗ್ತಿರುತ್ತೆ. ಏನಕ್ಕಂತಂದರೆ ಮಕ್ಕಳ ಜೊತೆ ಬೆರೀತಾರೆ, ಎಲ್ಲ ಕಡೆ ಎಕ್ಸ್ಪ್ಲೋರ್ ಮಾಡ್ತಿರ್ತಾರೆ ಅಲ್ವಾ. ಸೊ ಈ ಟೈಮಲ್ಲಿ ಮಕ್ಕಳಿಗೆ ಹುಷಾರು ತಪ್ಪೋದು ಇಟ್ಸ್ ಕಂಪ್ಲೀಟ್ಲಿ ನಾರ್ಮಲ್, ಕಾಮನ್. ಈಗ ಇಮ್ಯುನಿಟಿ ಚೆನ್ನಾಗಿ ಡೆವಲಪ್ ಮಾಡಬೇಕು ಅಂತಂದರೆ ನಾವು ಈ ರೀತಿ ಇಮ್ಯುನಿಟಿ ಬೂಸ್ಟರ್ ಐಟಮ್ಸ್ನ ಮಕ್ಕಳಿಗೆ ಆಹಾರದಲ್ಲಿ ಕೊಡಬೇಕಾಗತ್ತೆ. ಸಾಕಷ್ಟು ಅಮ್ಮಂದಿರು ನನಗೆ DM ಮಾಡಿ ಕೇಳ್ತಿದ್ರಿ ಅಲ್ಲ, ಅದಿತಿಗೆ ನೀವು ನೆಲ್ಲಿಕಾಯಿ ಜ್ಯೂಸ್ ಕೊಡ್ತಿದ್ದೀರಾ ಅಲ್ವಾ, ಅದಕ್ಕೆ ನೀವೇನಾದರೂ ಬೆಲ್ಲ ಅಥವಾ ಸಕ್ಕರೆ ಆ್ಯಡ್ ಮಾಡ್ತಿದ್ದೀರಾ? ಖಂಡಿತವಾಗ್ಲೂ ಇಲ್ಲ. ನೀವು ಕುಡಿವಾಗಲೇ ಅದಿತಿ ಫೇಶಿಯಲ್ ಎಕ್ಸ್ಪ್ರೆಷನ್ಸ್ನ ನೋಡಿ, ಹುಳಿ ಇರುತ್ತೆ ಅಲ್ಲ, ಒಂದು ಸ್ವಲ್ಪ ಅಂತ ಮುಖ ಮಾಡ್ಕೊಳ್ತಾರೆ. ಹುಳಿ ಮಕ್ಳಿಗೂ ಇಷ್ಟ ಆಗುತ್ತೆ, ನೀವು ಕೊಡ್ಬೋದು. ನಾವೇ ಇನಿಷಿಯಲಿ ಕೊಡುವಾಗಲೇ ಬೆಲ್ಲ ಸಕ್ಕರೆ ಸ್ವೀಟ್ ಮಾಡಿ ಕೊಟ್ಟರೆ ಅದೇ ಮಕ್ಕಳು ಕೇಳ್ತಾರೆ. ಹೇಗೆ ಅಭ್ಯಾಸ ಮಾಡ್ತೀವೋ ಆ ರೀತಿ ಅಭ್ಯಾಸ ಮಕ್ಕಳು ಆಗ್ತಾರೆ. ಸೊ ಇದು ಕುಡಿದ ತಕ್ಷಣ ಬುಧವಾರ ಆಗಿರೋದ್ರಿಂದ ನಮ್ಮದು ನೇಲ್ ಕಟ್ಟಿಂಗ್ ಸೆಷನ್ಸ್ನ ಇಟ್ಕೊಳ್ತೀವಿ ನಾವು. ಯಾಕಂತಂದರೆ ಭಾನುವಾರ ಹೇಗೋ ಮಿಸ್ ಆಗಿಬಿಡುತ್ತೆ, ಆ ಕೆಲಸ ಈ ಕೆಲಸ, ತುಪ್ಪ ಮಾಡ್ಕೊಳ್ಳೋದಂತೆ, ಬೆಣ್ಣೆ ಮಾಡ್ಕೊಳ್ಳೋದಂತೆ, ಅಥವಾ ಮನೆಗೆ ತರಕಾರಿನ ನಾನೆಲ್ಲ ಕಟ್ ಮಾಡಿಕೊಂಡು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ತೀನಿ. ಆ ಎಲ್ಲ ಕೆಲಸ ಇದ್ದಿದ್ದರಿಂದ ನನಗೆ ಈ ವಾರನೂ ಭಾನುವಾರ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಅದಿತಿ ನೇಲ್ ಕಟ್ಟಿಂಗ್ನ. ಸೊ ಅದಕ್ಕೋಸ್ಕರ ಬುಧವಾರ ಅಲ್ವಾ, ನಾನೂ ಫಾಲೋ ಮಾಡ್ತೀನಿ. ಮಂಗಳವಾರ ಶುಕ್ರವಾರ ಎಲ್ಲ ಮಾಡಲ್ಲ, ಬೇರೆ ದಿನವೂ ಮಾಡಲ್ಲ. ಬುಧವಾರ ಇಸ್ ದ ಬೆಸ್ಟ್ ಡೇ ಅಂತ ನನಗೂ ಅದು ಸೆಟ್ ಆಗಿಬಿಟ್ಟಿದೆ. ಬುಧವಾರ ಅಂತಂದರೆ ಅದಿತಿಗೆ ನೇಲ್ ಕಟ್ ಮಾಡಬೇಕು, ವೀಕ್ಲಿ ಒನ್ಸ್ ಅಥವಾ 15 days ಒನ್ಸ್. ಸೊ ಅದಿತಿಗೆ ಹೇಳಿದ್ದೆ, ಸೊ ಅವರು ರೆಡಿ ಆದರು. ಕಷಾಯ ಕುಡಿದ ತಕ್ಷಣ ಸ್ವಲ್ಪ ಹೊತ್ತು ಆದಮೇಲೆ ನಾನು ಸ್ನಾನಕ್ಕೆ ಕರ್ಕೊಂಡು ಹೋಗ್ತೀನಿ ಅದಿತಿನ. ಹಾಲು ಹೇಗಿದ್ದರೂ ಕೊಡಲ್ಲ ಅಲ್ವಾ, ಅಷ್ಟರಲ್ಲಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡಿರ್ತೀನಿ. ಅದಿತಿ ಜೊತೆ ಆರಾಮಾಗಿ ಮಾತಾಡಿಕೊಂಡು, ತುಂಬ ಚೆನ್ನಾಗಿ ಈಗ ಬಿಸಿಲು ಬರ್ತಿದೆ ಅಲ್ವಾ, ತುಂಬ ಚೆನ್ನಾಗೇನು ತುಂಬ ಜಾಸ್ತಿನೇ ಬಿಸಿಲು ಬರ್ತಿದೆ ಇವಾಗ. ಬೆಳಗ್ಗೆ 8 ಗಂಟೆಗೆಲ್ಲ ಎಷ್ಟು ಜೋರು ಬಿಸಿಲಿತ್ತು. ಈ ರೀತಿ ಬಿಸಿಲಲ್ಲಿ ಕುತ್ಕೊಳ್ಳೋದಕ್ಕೇನೆ ಏನೋ ಒಂಥರ ಸಮಾಧಾನ, ಖುಷಿ ಅನಿಸುತ್ತೆ, ಸನ್ ಬಾತ್ ಥರ ಇರುತ್ತೆ.
ಎಣ್ಣೆ ಮಸಾಜ್ ಮಾಡಬೇಕಿತ್ತು ಅದಿತಿಗೆ. ಡೈಲಿ ಎಣ್ಣೆ ಮಸಾಜ್ ಇದ್ದೇ ಇರುತ್ತೆ, ಇವತ್ತು ಆಲ್ಮಂಡ್ ಆಯಿಲ್ದು ಮಸಾಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ಏನು ಶೇರ್ ಮಾಡ್ಕೊಳ್ತಿದ್ದೀನಿ ಗೊತ್ತಾ, ಅದಿತಿಗೆ ಯಾವ ಟೂತ್ ಪೇಸ್ಟ್ನ ನಾನು ಯೂಸ್ ಮಾಡ್ತಿದ್ದೀನಿ, ಹುಟ್ಟಿದಾಗ್ಲಿಂದ ಅಂತಂದರೆ 0 to 2 years ಯಾವ ಟೂತ್ ಪೇಸ್ಟ್ನ ಯೂಸ್ ಮಾಡ್ಬೋದು, 2 years ಆದಮೇಲೆ 6 yearsವರೆಗೂ ಯಾವ ಟೂತ್ ಪೇಸ್ಟ್ನ ಯೂಸ್ ಮಾಡ್ಬೋದು ಅಂತ, ಎಷ್ಟು ಯೂಸ್ ಮಾಡಬೇಕು, ಟೂತ್ ಪೇಸ್ಟ್ನ ಯೂಸ್ ಮಾಡೋದಕ್ಕಿಂತ ಮುಂಚೆ ನಾನು ಏನು ಟಿಪ್ಸ್ನ ಫಾಲೋ ಮಾಡ್ತಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ. ನಾನಿನ್ನೂ ಅದಿತಿಗೆ ಟೂತ್ ಪೇಸ್ಟನ್ನ ಯೂಸ್ ಮಾಡ್ತಿಲ್ಲ, ಜಸ್ಟ್ ಬ್ರಷಿಂಗಿಗೆ ಜಸ್ಟ್ ಖಾಲಿ ಬ್ರಷಲ್ಲೇ ಅದಿತಿ ಬ್ರಷ್ ಮಾಡ್ತಿದ್ದಾರೆ. ಯಾಕೆ ನಾನು ಯೂಸ್ ಮಾಡಿಲ್ಲ, ಏನು ಟಿಪ್ಸ್ನ ಅಂತಂದರೆ ಏನು ಸ್ಕಿಲ್ನ ಅದಿತಿಗೆ ಇಂಟ್ರೊಡ್ಯೂಸ್ ಮಾಡಿದ್ದೀನಿ, ಯಾವುದು ಡೆವಲಪ್ ಆಗ್ತಿದೆ, ಅದು ಡೆವಲಪ್ ಆದಮೇಲೆ ನಾನು ಅದಿತಿಗೆ ಟೂತ್ ಪೇಸ್ಟ್ನ ಕೊಡೋದಕ್ಕೆ ಪ್ಲ್ಯಾನ್ ಮಾಡಿದ್ದೀನಿ. ಯಾವ ಟೂತ್ ಪೇಸ್ಟ್ ಅಂತಲೂ ಡಿಸೈಡ್ ಮಾಡಿ ಇಟ್ಕೊಂಡಿದ್ದೀನಿ. ಅದಿತಿ ಆ ಸ್ಕಿಲ್ ರೆಡಿ ಆದರು ಅಂತಂದರೆ ನಾಳೆನೇ, ಅಂತಂದರೆ ಆ ಸ್ಕಿಲ್ ರೆಡಿ ಆಗಿದ್ದ ದಿನವೇ ನಾನು ಟೂತ್ ಪೇಸ್ಟ್ನ ತೊಗೊಂಡು ಬಂದು ಅದಿತಿಗೆ ಟೂತ್ ಪೇಸ್ಟಲ್ಲಿ ಬ್ರಷ್ ಮಾಡಿಸ್ತೀನಿ. ಯಾವ ಟೂತ್ ಪೇಸ್ಟ್ ಬೆಸ್ಟ್ ಅಂತ ನೀವು ತಿಳ್ಕೊಬೇಕು ಅಂತಂದರೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಯಾವಾಗಿಂದಪ್ಪ ಮಕ್ಕಳಿಗೆ ಬ್ರಷಿಂಗ್ ಶುರು ಮಾಡಬೇಕು ಅಂತ ಸಾಕಷ್ಟು ಅಮ್ಮಂದಿರಿಗೆ ಡೌಟ್ಸ್ ಇರುತ್ತೆ. ಬ್ರಷಿಂಗ್ನ ನಾವು 6 monthsinದನೇ ಶುರು ಮಾಡ್ಬೋದು. 6 months ಅಂತಂದರೆ ಕೆಲವು ಮಕ್ಕಳುಗಳಿಗೆ 3 ತಿಂಗಳು, 4 ತಿಂಗಳು, 5 ತಿಂಗಳಿಗೆಲ್ಲ ಒಂದೊಂದು ಪುಟ್ಟ ಹಲ್ಲು ಬಂದುಬಿಟ್ಟಿರುತ್ತೆ. ಸೊ ಫಸ್ಟ್ ಹಲ್ಲು ಯಾವಾಗ ನಿಮ್ಮ ಮಕ್ಕಳಿಗೆ ಬರುತ್ತೋ ಆವಾಗ ನೀವು ಮಕ್ಕಳಿಗೆ ಫಸ್ಟ್ ಬ್ರಷ್ನ ಮಕ್ಕಳಿಗೆ ಇಂಟ್ರೊಡ್ಯೂಸ್ ಮಾಡ್ಬೋದು. ಅದಕ್ಕಿಂತ ಮುಂಚೆ 6 ತಿಂಗಳಿಂದನೇ ಮಕ್ಕಳಿಗೆ ನಾವು ಸಾಲಿಡ್ನ ಶುರು ಮಾಡಿರ್ತೀವಿ. ಆ್ಯಂಡ್ ಮಕ್ಕಳಿಗೆ ಹುಟ್ಟಿದಾಗ್ಲಿಂದನೇ ನಾವು ಬ್ರೆಸ್ಟ್ ಮಿಲ್ಕ್ ಎಲ್ಲ ಕೊಡ್ತಿರ್ತೀವಿ, ಫಾರ್ಮುಲಾ ಮಿಲ್ಕ್ನ ಕೊಡ್ತಿರ್ತೀವಿ. ದಿನಕ್ಕೆ 1 ಸಲ ನಾವು ನಮ್ಮ ಕೈಗೆ ಒಂದು ಕ್ಲೀನ್ ಕ್ಲಾತ್ನ ಸುತ್ತಕೊಂಡು, ಅಂತಂದರೆ ಕೈಗೆ ಅಂದರೆ ಬೆರಳಿಗೆ, ಇಂಡೆಕ್ಸ್ ಫಿಂಗರ್ ಇಸ್ ದ ಬೆಸ್ಟ್. ಅದಿತಿ ಸ್ನಾನಕ್ಕೆ ನಡೀರಿ ಹೋಗೋಣ. ಇವತ್ತು ತಲೆಗೆ ಮಾಡ್ಬೇಕು, ನೆನ್ನೆ ಮೈಗೆ ಮಾಡಿದ್ರಿ ಅಲ್ಲ, ತಲೆಗೆ ಮಾಡಿ ಇವತ್ತೊಂದಿನ. ಯಾಕೆ ಯಾಕೆ ಏನಾಗಲ್ಲ ತಲೆಗೆ ಮಾಡಿ? ಯಾಕೆ ಏನಾಗುತ್ತೆ ತಲೆಗೆ ಮಾಡಿದ್ರೆ? ಮತ್ತೆ ಮಾಡಿ ತಲೆಗೆ, ಮೈಗೆ ಮಾಡಬೇಕಾ? ಸರಿ, ಎಣ್ಣೆ ಹಚ್ತೀನಿ. ಫಸ್ಟ್ ಬ್ರಷ್ ಮಾಡಿಬಿಡಿ. ಬ್ರಷಿಂಗು ಫಸ್ಟು. ಹೆಂಗೆ ಬ್ರಷ್ ಮಾಡ್ತೀರಾ? ಬ್ರಷ್ ಮಾಡಿ ಅದಾದಮೇಲೆ ಫುಲ್ಲು ಎಣ್ಣೆ ಮಸಾಜ್ ಮಾಡ್ತೀನಿ, ಆಮೇಲೆ ಸ್ನಾನ. ಓಕೆ, ಮೈಗೆ ಮಾಡಿಸ್ತೀನಿ ಇವತ್ತು. ಶುಕ್ರವಾರ ತಲೆಗೆ. ಓಕೆ ಓಕೆ ಬೇಬಿ? ದೇವಸ್ಥಾನಕ್ಕೆ ಹೋಗುವಾಗ ಶುಕ್ರವಾರ ತಲೆಗೆ ಸ್ನಾನ ಮಾಡಿಸ್ತೀನಿ. ನೋಡಿದ್ರಿ ಅಲ್ಲ ಅದಿತಿ ಹೇಗೆ ಮಾತಾಡ್ತಾರೆ ಅಂತ. ತಲೆಗೆ ಸ್ನಾನ ಅಂತಂದರೆ ಅದಿತಿಗಾಗಲ್ಲ. ದಿನಾಗಲೂ ಅವ್ರದ್ದು ಸ್ನಾನಕ್ಕಿಂತ ಮುಂಚೆ ಕನ್ಫರ್ಮ್ ಮಾಡ್ಕೊಂಡೇ ಅವರು ಸ್ನಾನದ ಮನೆಗೆ ಹೋಗೋದು, ತಲೆಗೆ ಸ್ನಾನ ಬೇಡ ಅಂತ. ಬಟ್ ವಾರಕ್ಕೆ 2 ದಿನ ತಲೆಗೆ ಸ್ನಾನ ಇದ್ದೇ ಇರುತ್ತೆ, ಸೋಮವಾರ ಮತ್ತು ಶುಕ್ರವಾರ. ಅವತ್ತು ಹೇಗೋ ನೈಸ್ ಮಾಡಿ, ಇಲ್ಲ ಅದಿತಿ ಮಾಡಲೇಬೇಕು, ಇಲ್ಲ ಅಂತಂದರೆ ಡರ್ಟಿ ಆಗುತ್ತೆ, ಕೂದಲೆಲ್ಲ ಡರ್ಟಿ ಆಗುತ್ತೆ, ಮಾಡಬೇಕು ಅಂತ ಅದಿತಿಗೆ ನಾನು ಹೇಳಿ ಮಾಡಿಸ್ತೀನಿ, ಅರ್ಥ ಮಾಡಿ ಮಾಡಿಸ್ತೀನಿ. ಆವಾಗಲೇ ಇಂಡೆಕ್ಸ್ ಫಿಂಗರ್ ಬಗ್ಗೆ ಮಾತಾಡ್ತಾ ಇದ್ವಿ. ಇಂಡೆಕ್ಸ್ ಫಿಂಗರ್ಗೆ ನಾವು ಒಂದು ಕ್ಲೀನ್ ಕ್ಲಾತ್ನ ಸುತ್ತಕೊಂಡು ಅದನ್ನು ಒಂದು ಸ್ವಲ್ಪ ನೆನೆಸ್ಕೊಂಡು, ಅಂತಂದರೆ ಒಂದು ಸ್ಟೆರ್ಲೈಸ್ಡ್ ವಾಟರಲ್ಲಿ, ಅಂತಂದರೆ ಕ್ಲೀನ್ ಆಗಿರುವಂಥ ವಾಟರಲ್ಲಿ ಆ ಬಟ್ಟೆನ ನೆನೆಸ್ಕೊಂಡು ನಾವು ಮಗುವಿನ ಒಸಡನ್ನು ಕ್ಲೀನ್ ಮಾಡ್ಕೊಳ್ಬೇಕಾಗುತ್ತೆ. ಇದನ್ನು 0 to 6 months ನಾವು ಮಕ್ಕಳಿಗೆ ಮಾಡಲೇಬೇಕು. ಇದರಿಂದ ಯಾವುದೇ ರೀತಿ ಒಂದು ಟೂತ್ ಕ್ಯಾವಿಟೀಸ್ ಆಗದೇ ಇರೋ ರೀತಿ ನೋಡ್ಕೊಳ್ಳುತ್ತೆ. ಆ್ಯಂಡ್ ಮಗುಗೆ ಫಸ್ಟ್ ಹಲ್ಲು ಬಂದಿದ ತಕ್ಷಣ ನೀವು ಬ್ರಷ್ನ ಯೂಸ್ ಮಾಡ್ಬೋದು. ಮಕ್ಕಳಿಗೆ ಆವಾಗಲಿಂದನೇ ಪೇಸ್ಟ್ ಕೊಡಬಹುದು. ಕೆಲವು ಪೇಸ್ಟ್ಗಳು ಮಾರ್ಕೆಟಲ್ಲಿ, ಅಂದರೆ ಟೂತ್ ಪೇಸ್ಟ್ಗಳು ಮಾರ್ಕೆಟಲ್ಲಿ ಅವೈಲೇಬಲ್ ಇದೆ. ಆದರೆ ನಾನು ಅದಿತಿಗೆ ಈಗ 2 years ಇನ್ನೂ ನಾನು ಪೇಸ್ಟ್ನ ಇಂಟ್ರೊಡ್ಯೂಸ್ ಮಾಡಿಲ್ಲ. ಯಾಕೆ ಇಂಟ್ರೊಡ್ಯೂಸ್ ಮಾಡಿಲ್ಲ ಅಂತ ನಾನು ಹೇಳ್ತೀನಿ. ನೀವು ಪೇಸ್ಟ್ನ ಯೂಸ್ ಮಾಡ್ಬೋದು. ಎಷ್ಟು ಯೂಸ್ ಮಾಡಬೇಕು ಅಂತಂದರೆ ಒಂದು ಬಟಾಣಿ ಕಾಳಷ್ಟೇ ಯೂಸ್ ಮಾಡಬೇಕು, ತುಂಬ ಜಾಸ್ತಿ ಯೂಸ್ ಮಾಡಬಾರ್ದು. ಮಕ್ಕಳು ನುಂಗ್ತಾರೆ, ಅದು ಚೈಲ್ಡ್ ಸೇಫ್ ಆಗಿರುತ್ತೆ. ಬಟ್ ಸ್ಟಿಲ್ ನಾನು ಯಾಕೆ ಯೂಸ್ ಮಾಡಿಲ್ಲ ಅಂತಂದರೆ ಅದಿತಿಗೆ ಉಗಿಯೋದನ್ನು ಕಲಿಸ್ತಾ ಇದ್ದೀನಿ. ಅಂತಂದರೆ ಸ್ಪಿಟ್ ಔಟ್ ಮಾಡೋದನ್ನು, ನೀರನ್ನ ಬಾಯಲ್ಲಿ ಇಟ್ಕೊಂಡಾಗ ಅಥವಾ ಪೇಸ್ಟನ್ನ ಅದಿತಿ ಬ್ರಷ್ ಮಾಡೋದಕ್ಕೆ ಕಲಿತ ಮೇಲೂ ಸಹ ಅದನ್ನು ಉಗಿಯೋದಕ್ಕೆ ಅದಿತಿ ಕಲಿಬೇಕು. ಅದನ್ನು ಕಲಿಸಿ ನಾನು ಪೇಸ್ಟ್ನ ಇಂಟ್ರೊಡ್ಯೂಸ್ ಮಾಡೋಣ ಅಂತ. ಸೊ ಪ್ರತಿದಿನ ಅದಿತಿಗೆ ಬ್ರಷಿಂಗ್ ಆಗಿದ ತಕ್ಷಣ ಟಂಗ್ ಕ್ಲೀನ್ ಮಾಡಿಸ್ತೀನಿ. ಟಂಗ್ ಕ್ಲೀನ್ ಅವರೇ ಮಾಡ್ತಾರೆ. ಎಲ್ಲ ಅದಿತಿಗೆ ಅಭ್ಯಾಸ ಆಗಿಬಿಟ್ಟಿದೆ ಎಲ್ಲನೂ. ಮಕ್ಕಳೇ ಅದೇ ರೀತಿಯಲ್ಲ, ಅವ್ರು ತುಂಬ ಇಂಡಿಪೆಂಡೆಂಟ್ ಆಗಿರೋದಕ್ಕೆ ಇಷ್ಟಪಡ್ತಾರೆ. ಆ ಇಂಡಿಪೆಂಡೆನ್ಸಿ ಅನ್ನೋದನ್ನು ನಾವು ಕೊಡಬೇಕಾಗುತ್ತೆ. ಎಲ್ಲ ನಾವೇ ಮಾಡೋದಕ್ಕಿಂತ ಅವ್ರಿಗೂ ಆ ಇಂಡಿಪೆಂಡೆನ್ಸಿ ಬೇಕಾಗುತ್ತೆ. ಸೊ ಟಂಗ್ ಕ್ಲೀನ್ ಆದಮೇಲೆ ಅದಿತಿಯ ಒಂದು ಸ್ಪಿಟ್ಟಿಂಗ್, ಒಂದು ಸ್ವಲ್ಪ ಹೊತ್ತು ಸ್ಪಿಟ್ಟಿಂಗ್ ಮಾಡೋದಕ್ಕೆ ನಾನು ಬಿಡ್ತೀನಿ. ಅಂತಂದರೆ ಬಾಯಲ್ಲಿರುವ ನೀರನ್ನ ಅದಿತಿ ಉಗಿಯೋದಕ್ಕೆ ಹೇಳ್ಕೊಡ್ತಾ ಇದ್ದೀನಿ. ಇದನ್ನು ಒಂದು ತಿಂಗಳಿಂದ ಹೇಳ್ಕೊಡ್ತಾ ಇದ್ದೀನಿ ಅದಿತಿಗೆ. ಏನಕ್ಕಂತಂದರೆ ಇನ್ನೇನು ನಾನು ಅದಿತಿಗೆ 2 years ಆಗಿದ ತಕ್ಷಣ ಟೂತ್ ಪೇಸ್ಟನ್ನ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಪ್ಲ್ಯಾನ್ ಇತ್ತಲ್ವ. ಸೊ ಅದಕ್ಕೋಸ್ಕರ ಅಷ್ಟು ದಿನ ಮಗುಗೆ ಬೇಕು ಟೈಮ್. ಅದಕ್ಕೋಸ್ಕರ ನಾನು ಈ ಒಂದು ಕಾನ್ಸೆಪ್ಟ್ನ ಅದಿತಿಗೆ ಕಲಿಸ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನು ಟೂತ್
ಪೇಸ್ಟನ್ನ ಇನ್ನೂ ಇಂಟ್ರೊಡ್ಯೂಸ್ ಮಾಡಿಲ್ಲ. ಟೂತ್ ಪೇಸ್ಟ್ ಇಂಟ್ರೊಡ್ಯೂಸ್ ಮಾಡಿದ್ಮೇಲೆ ಅಮ್ಮಂದಿರ ಕಂಪ್ಲೇಂಟ್ ಏನು ಅಂತಂದರೆ, ಉಗಿ 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 ನುಂಗಬೇಡ, ಎಷ್ಟು ಸಲ ಹೇಳೋದು, ನುಂಗ್ಬಿಡ್ತಾನೆ, ಪೇಸ್ಟ್ ಅಂದರೆ ನುಂಗ್ಬಿಡ್ತಾನೆ, ಉಗಿಯೋದೇ ಇಲ್ಲ ಅಂತ ಅಮ್ಮಂದಿರು, ಎಷ್ಟೊಂದು ಅಮ್ಮಂದಿರು ನಮ್ಮ ಅಕ್ಕಂದಿರೆಲ್ಲ ಕಂಪ್ಲೇಂಟ್ ಮಾಡಿರೋದನ್ನು ನಾನು ಕೇಳಿದ್ದೀನಿ. ಆ ಪ್ರಾಬ್ಲಮ್ಸ್ನ ನಾನು ಫೇಸ್ ಮಾಡಬಾರ್ದು. ಎಷ್ಟೇ ಚೈಲ್ಡ್ ಸೇಫ್ ಇದ್ದರೂ ಅದರಲ್ಲಿ ಆರ್ಟಿಫಿಷಿಯಲ್ ಕಲರ್ಸ್ ಹಾಕಿರ್ತಾರೆ, ಫ್ರೇಗ್ರೆನ್ಸ್ ಎಲ್ಲ ಹಾಕಿರ್ತಾರೆ. ಅದು ಒಂದು ಸ್ವಲ್ಪ ಹೋದ್ರೂ ಮಕ್ಕಳ ಒಂದು ಡೈಜೆಸ್ಟಿವ್ ಸಿಸ್ಟಮ್ಗೆ ಪ್ರಾಬ್ಲಮ್ ಆಗ್ಬೋದು ಅನ್ನೋ ಭಯಕ್ಕೆ ಖಂಡಿತವಾಗ್ಲೂ ಚೈಲ್ಡ್ ಸೇಫ್. ಆದರೆ ನಾನು ಸೇಫ್ಟಿ ಮೆಷರ್ನ ತುಂಬ ಬೇಗ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಈ ರೀತಿ ಸ್ಪಿಟ್ಟಿಂಗ್ನ ಅದಿತಿಗೆ ಕಲಿಸ್ತಾ ಇದ್ದೀನಿ. ಇದನ್ನು ಅದಿತಿನೇ ಕಲ್ತಿರೋದು. ಕೊಳಾಯಲ್ಲಿ ನೀರು ಅಂತಂದರೆ ಅದು ಸೋಲಾರ್ ನೀರು ಅಂತಂದರೆ ಬಿಸಿ ಇರುತ್ತೆ. ಸೊ ಆ ಬಿಸಿ ನೀರನ್ನ ಅದಿತಿ ಬಾಯಲ್ಲಿ ಇಟ್ಕೊಂಡು ಅದನ್ನು ಆಚೆ ಒಗೆಯೋದಕ್ಕೆ ಕಲಿಸ್ತಾ ಇದ್ದೀನಿ. ನೀವು ಆಲ್ರೆಡಿ ಟೂತ್ ಪೇಸ್ಟ್ನ ಇಂಟ್ರೊಡ್ಯೂಸ್ ಮಾಡಿದ್ದೀರಾ ಅಂತಂದರೆ ಏನೂ ಪ್ರಾಬ್ಲಮ್ ಇಲ್ಲ. ಈಗಲೂ ನೀವು ಈ ಸ್ಪಿಟ್ಟಿಂಗ್ ಕಾನ್ಸೆಪ್ಟ್ನ ಮಕ್ಕಳಿಗೆ ಇಂಟ್ರೊಡ್ಯೂಸ್ ಮಾಡ್ಬೋದು. ದಟ್ಸ್ ನಾಟ್ ಅ ಪ್ರಾಬ್ಲಮ್ ಎಟ್ ಆಲ್. ನೀವು ಮಕ್ಕಳಿಗೆ ಅಂದರೆ ಹಲ್ಲು ಬಂದಿದ ತಕ್ಷಣ ಪೇಸ್ಟ್ನ ಯೂಸ್ ಮಾಡ್ಬೋದು. ಯೂಸ್ ಮಾಡ್ತಿದ್ದೀರಾ ಅಂತಂದರೆ ಭಯ ಪಡಬೇಡಿ. ಆದರೆ ಮಕ್ಕಳಿಗೆ ಅಂತಲೇ ಕೆಲವು ಪೇಸ್ಟ್ಗಳು ಬರುತ್ತೆ, ಟೂತ್ ಪೇಸ್ಟ್ಗಳು. ಅದನ್ನು ನಾನು ವಿಡಿಯೋ ಎಂಡಲ್ಲಿ ಹೇಳ್ತೀನಿ. 0 to 2 ಇಯರ್ಸ್ವರೆಗೂ ನೀವು ಯಾವುದನ್ನು ಪೇಸ್ಟ್ನ ಯೂಸ್ ಮಾಡಬೇಕು. 2 ಇಯರ್ಸ್ ಆದಮೇಲೆ 6 ಇಯರ್ಸ್ವರೆಗೂ ಕೆಲವು ಪೇಸ್ಟ್ಗಳು ಬರುತ್ತೆ, ಅದನ್ನೇ ಯೂಸ್ ಮಾಡಬೇಕು. ಅಯ್ಯೋ ಬಿಡು ಅಂತ ಅಂದ್ಬಿಟ್ಟು ದೊಡ್ಡವ್ರ ಪೇಸ್ಟ್ನೇ ಮಕ್ಕಳಿಗೆ ಕೊಡೋಕ್ಕೆ ಹೋಗಬೇಡಿ. ಅದರಲ್ಲಿ ತುಂಬ ಕ್ಲೋರೈಡ್ ಅಂಶ ಇರುತ್ತೆ, ಅದು ಮಕ್ಕಳಿಗೆ ಆಗೋದಿಲ್ಲ. ಮಕ್ಕಳ ಹಲ್ಲು ತುಂಬ ಸೆನ್ಸಿಟಿವ್ ಆಗಿರುತ್ತೆ. ಇನ್ನು ಪುಟ್ಟ ಹಲ್ಲು ಆವಾಗ ಬರ್ತಾ ಇರುತ್ತೆ ಹಲ್ವಾ, ಅವ್ರಿಗೆ ಅಂತಲೇ ಮಾರ್ಕೆಟಲ್ಲಿ ಅವೈಲೇಬಲ್ ಇರುತ್ತೆ ಟೂತ್ ಪೇಸ್ಟ್ಗಳು. ಅದನ್ನೇ ನಾವು ಮಕ್ಕಳಿಗೆ ಕೊಡಬೇಕಾಗತ್ತೆ. ಅದಿತಿಗೂ ಸಹ ನಾನು ಆಲ್ರೆಡಿ ಇದೇ ಟೂತ್ ಪೇಸ್ಟ್ ಯೂಸ್ ಮಾಡಬೇಕು ಅಂತ ಮೈಂಡಲ್ಲಿ ಇದೆ. ಅದಿತಿ ಸ್ಪಿಟ್ಟಿಂಗ್ ಇನ್ನೇನು ಸ್ವಲ್ಪ ದಿನದಲ್ಲೇ ನಾನು ಅದಿತಿಗೆ ಪೇಸ್ಟ್ನ ಶುರು ಮಾಡಿಬಿಡ್ತೀನಿ. ಇನ್ನೇನು 8th ಬಂದರೆ ಅದಿತಿಗೆ 26 ಮಂತ್ಸ್ ಆಗುತ್ತೆ. ಸೊ ಅಷ್ಟರಲ್ಲಿ ನಾನು ಪೇಸ್ಟ್ನ ಶುರು ಮಾಡಿಬಿಡ್ತೀನಿ ಅದಿತಿಗೆ. ನೀವೇನಾದರೂ ನನ್ನ ಮಗು 6 ತಿಂಗಳು ನಾನು ಪೇಸ್ಟ್ನ ಯೂಸ್ ಮಾಡಬೇಕು ಅಂತಂದರೆ ಕೆಲವು ಬ್ರ್ಯಾಂಡ್ಸ್ಗಳು ಮಾರ್ಕೆಟಲ್ಲಿ ಅವೈಲೇಬಲ್ ಇದೆ. ಮೊದಲನೇದು ಪಿಜನ್, ಈ ಒಂದು ಟೂತ್ ಪೇಸ್ಟ್ ಫಾರ್ ಚಿಲ್ಡ್ರನ್. ಇದು ಸ್ಟ್ರಾಬೆರಿ ಫ್ಲೇವರಲ್ಲಿ ಬರುತ್ತೆ. ನೀವು ಮಕ್ಕಳಿಗೆ ಆರಾಮಾಗಿ ಯೂಸ್ ಮಾಡ್ಬೋದು. ಇದು ಫ್ಲೋರೈಡ್ ಫ್ರೀ, SLS ಫ್ರೀ, ಆ್ಯಂಡ್ ಇದರಲ್ಲಿ ಯಾವುದೇ ರೀತಿ ಕ್ಸಿಲಿಟಿಲಾಲ್ ಆ್ಯಂಡ್ ಇದು ಕ್ಯಾವಿಟೀಸ್ನ ರೆಡ್ಯೂಸ್ ಮಾಡುತ್ತೆ. ಇದನ್ನು ನೀವು ಟ್ರಸ್ಟ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ 0 to 2 ಇಯರ್ಸ್ ಮಕ್ಕಳಿಗೆ ಕೋಲ್ಗೇಟ್ ಅವ್ರದ್ದು ಸಹ ಮಕ್ಕಳದೇ ಟೂತ್ ಪೇಸ್ಟ್ ಬರುತ್ತೆ. ಇದನ್ನು ಸಹ ನೀವು ಮಕ್ಕಳಿಗೆ ಯೂಸ್ ಮಾಡ್ಬೋದು. ಆದರೆ ಯಾವುದೇ ಟೂತ್ ಪೇಸ್ಟ್ನ ಮಕ್ಕಳಿಗೆ ಕೊಡಬೇಕಾದ್ರೆ ತುಂಬ ಕಡಿಮೆ ಕ್ವಾಂಟಿಟಿ, ಒಂದು ಬಟಾಣಿ ಕಾಳಷ್ಟೇ ಕೊಡಬೇಕಾಗುತ್ತೆ, ತುಂಬ ಜಾಸ್ತಿ ಕೊಡಬಾರ್ದು. ಅಷ್ಟು ಕೊಟ್ಟರೆ ಸಾಕಾಗುತ್ತೆ. ಮಕ್ಕಳ ಹಲ್ಲು ಸಹ ಕ್ಲೀನ್ ಆಗುತ್ತೆ. ನೆಕ್ಸ್ಟ್ ಬ್ರ್ಯಾಂಡ್ ಮಿಮಿ, ಇದು ಸಹ 0 to 2 ಇಯರ್ಸ್ ಮಕ್ಕಳಿಗೆ. ಇದು ಮೈಲ್ಡ್ ಟಾಡ್ಲರ್ ಟೂತ್ ಪೇಸ್ಟ್ ಅಂತ, ಇದು ಸ್ಟ್ರಾಬೆರಿ ಫ್ಲೇವರಲ್ಲಿ ಬರುತ್ತೆ. ಇದನ್ನು ಸಹ 0 to 2 ಇಯರ್ಸ್ ಮಕ್ಕಳಿಗೆ ನಾವು ಆರಾಮಾಗಿ ಯಾವುದೇ ರೀತಿ ಭಯ ಇಲ್ಲದೇ ಯೂಸ್ ಮಾಡಬಹುದು. ಈ 3 ಟೂತ್ ಪೇಸ್ಟ್ ಬ್ರ್ಯಾಂಡ್ಗಳು 0 to 2 ಇಯರ್ಸ್ ಒಳಗಡೆ ಯೂಸ್ ಮಾಡುವಂತಹ ಟೂತ್ ಪೇಸ್ಟ್. ನೆಕ್ಸ್ಟ್ ನಾನು ತೋರಿಸ್ತಾ ಇರೋದು 2 ವರ್ಷದಿಂದ 5 ವರ್ಷದೊಳಗಡೆ ಈ ಒಂದು ಪೇಸ್ಟ್ನ ನಾವು ಯೂಸ್ ಮಾಡಬೇಕಾಗುತ್ತೆ ಮಕ್ಕಳಿಗೆ. ಇದು ಕೋಲ್ಗೇಟ್ ಕಂಪನಿಯವ್ರದ್ದು ಸ್ಟ್ರಾಬೆರಿ ಫ್ಲೇವರ್ ಬರುತ್ತೆ. ಇದು ಸಹ ಪ್ರೊಟೆಕ್ಟ್ಸ್ ಮಿಲ್ಕ್ ಟೀತ್, ಮಕ್ಕಳಿಗೆ ಹಲ್ಲು ಅಂತ ಹೇಳ್ತೀವಲ್ಲ, ಸೊ ಅದನ್ನು ತುಂಬ ಚೆನ್ನಾಗಿ ಪ್ರೊಟೆಕ್ಟ್ ಮಾಡುತ್ತೆ. ಇದನ್ನು ಸಹ ನಾವು ಬಟಾಣಿ ಸೈಜ್ ಅಷ್ಟೇ ಕೊಡಬೇಕಾಗತ್ತೆ, ತುಂಬ ಜಾಸ್ತಿ ಕೊಡಬಾರ್ದು. ಅಯ್ಯೋ ಮಗು ದೊಡ್ಡದಾಗಿದೆ, ಜಾಸ್ತಿ ಹಲ್ಲಿದೆ ಅಂತ ಜಾಸ್ತಿ ಕೊಡೋಕೆ ಹೋಗ್ಬಿಡಿ. ನೆಕ್ಸ್ಟ್ ಬ್ರ್ಯಾಂಡ್ ಪೆರಿಫ್ಲಾರ್ ಅಂತ, ಇದು ಮಕ್ಕಳಿಗೆ ಅಂತ ಮಾಡಿರೋದು. ಇದು ಬಬಲ್ ಗಮ್ ಫ್ಲೇವರ್ ಆ್ಯಂಡ್ ಆರೆಂಜ್ ಫ್ಲೇವರಲ್ಲಿ ಎರಡರಲ್ಲಿ ಬರುತ್ತೆ. ನಿಮ್ಮ ಮಕ್ಕಳಿಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ನೀವು ಮಕ್ಕಳಿಗೆ ಕೊಡ್ಬೋದು. ಇದು ಚೈಲ್ಡ್ ಸೇಫ್ ಆಗಿರುತ್ತೆ. ಸೊ ನೆಕ್ಸ್ಟ್ ಬ್ರ್ಯಾಂಡ್ ಯಾವುದು ಅಂತಂದರೆ, ನೆಕ್ಸ್ಟ್ ಬ್ರ್ಯಾಂಡ್ ಚೀಕು ಬ್ರ್ಯಾಂಡ್. ಇದು ಸ್ಟ್ರಾಬೆರಿ ಫ್ಲೇವರಲ್ಲಿ ಬರುತ್ತೆ. ಇದನ್ನು 1 ಇಯರಿಂದನೇ ಮಕ್ಕಳಿಗೆ ಕೊಡಬಹುದು. ನೀವು ಆಲ್ರೆಡಿ 0 to 2 ಇಯರ್ಸ್ ಮಕ್ಕಳಿಗೆ ಬೇರೆ ಪೇಸ್ಟ್ನ ಯೂಸ್ ಮಾಡ್ತಿದ್ದೀರಾ, ಟೂತ್ ಪೇಸ್ಟ್ನ ಯೂಸ್ ಮಾಡ್ತಿದ್ದೀರಾ ಅಂತಂದರೆ 2 ಇಯರ್ಸಿಂದ ಇದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಚೀಕು ಬ್ರ್ಯಾಂಡ್ ಸ್ಟ್ರಾಬೆರಿ ಫ್ಲೇವರಲ್ಲಿ ಬರುತ್ತೆ. ಇದು ಸಹ IDA ಆಕ್ಸೆಪ್ಟೆಡ್ ಆಗಿದೆ. ಇಟ್ಸ್ ಸೇಫ್. ನಿಮಗೆ ಇದೆಲ್ಲನೂ ಸಹ ನಾರ್ಮಲ್ ಮೆಡಿಕಲ್ ಸ್ಟೋರ್ ಆ್ಯಂಡ್ ಆನ್ಲೈನಲ್ಲೂ ಸಹ ಅವೈಲೇಬಲ್ ಇರುತ್ತೆ. ನಿಮಗೆ ಯಾವುದು ಬೆಸ್ಟ್ ಪ್ರೈಸ್, ಯಾವುದು ನಿಮಗೆ ಕಂಫರ್ಟಬಲ್ ಆ್ಯಂಡ್ ಕನ್ವೀನಿಯೆಂಟ್ ಆಗುತ್ತೆ ಅದನ್ನು ನೀವು ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಬ್ರ್ಯಾಂಡ್ ಯಾವುದು ಅಂದರೆ, ಇದು ಕೀಡೋ ಡೆಂಟ್ ಅಂತ. ಇದನ್ನೇ ನಾನು ಅದಿತಿಗೆ ಯೂಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿ ಇಟ್ಕೊಂಡಿರೋದು. ಇದು ತುಂಬ ಚೆನ್ನಾಗಿದೆ. ಡೆಂಟಲ್ ಜೆಲ್ ಫಾರ್ ಕಿಡ್ಸ್ ಅಂತ. ಇದು ನಾವು ಮಕ್ಕಳಿಗೆ 2 ವರ್ಷದಿಂದ 5 ವರ್ಷದವರೆಗೂ ಯೂಸ್ ಮಾಡ್ಬೋದು. ಈ ಎಲ್ಲ ಟೂತ್ ಪೇಸ್ಟ್ಗಳು ಮಕ್ಕಳಿಗಾಗಿಯೇ ಅಂತಲೇ ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ. ವೆರಿ ಸೇಫ್. ಬಟ್ ನನ್ನ ಸಜೆಷನ್ ಆ್ಯಂಡ್ ಟಿಪ್ಸ್ ಏನು ಅಂತಂದರೆ, ಮಕ್ಕಳಿಗೆ ಪೇಸ್ಟ್ನ ಯೂಸ್ ಮಾಡಬೇಕಾದ್ರೆ ಅದನ್ನು ಒಗೆಯೋದನ್ನು ಹೇಳ್ಕೊಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಸಿ ಯು, ಟಾಟಾ, ಬಾಯ್.